ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ PUC ಸೆಕೆಂಡ್ ಇಯರ್ದು ಎಕ್ಸಾಮ್ 2ದು ರಿಸಲ್ಟ್ ಯಾವಾಗ ಬಿಡ್ಬೋದು ಮತ್ತು ಅದನ್ನು ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು CET ರಿಸಲ್ಟ್ ಯಾವಾಗ ಬಿಡ್ಬೋದು ಅಂತ ಕೇಳ್ತಾ ಇದ್ರು. ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಇದೆ, ಯಾಕಂದರೆ ಬ್ರೌಚರಲ್ಲಿ KCT ಬ್ರೌಚರಲ್ಲಿ May 20 ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಕೌನ್ಸಿಲಿಂಗ್ ಮುಗಿಯುವವರೆಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ PUC ಎಕ್ಸಾಮ್ 2ದು ನಿಮಗೆಲ್ಲ ಗೊತ್ತಿರಾಗೆ ಲಾಸ್ಟ್ ಎಕ್ಸಾಮ್ ಯಾವಾಗಿದೆ ಅಂದರೆ 16th May ಎಕ್ಸಾಮು ಲಾಸ್ಟ್ ಇದೆ. ಓಕೆ, ಬಟ್ ಈ ಸತಿ ಬೇಗ ರಿಸಲ್ಟ್ ಬಿಡ್ತಾರೆ, ಯಾಕಂದರೆ ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ಜನ ಬರೆದಿರ್ತಾರೆ, ಈ ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಜನ ಕಟ್ಟಿರ್ತಾರೆ, ಕಡಿಮೆ ಜನ ಬರೆದಿರ್ತಾರೆ. ಓಕೆ, ಆಮೇಲೆ ನಿಮಗೆಲ್ಲ ಕ್ಲಾರಿಟಿ ಇರಲಿ, ಬೆಸ್ಟ್ ಆಫ್ 1 ತಗೋತಾರೆ, ನಿಮಗೆ ಎಕ್ಸಾಮ್ 2ನು ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ KCTದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ಗೆ ಎಕ್ಸಾಮ್ 1 ಎಕ್ಸಾಮ್ 2ದು ಬೆಸ್ಟ್ ಆಫ್ 1. ಓಕೆ, ಸೊ ನೀವು ಎವರೇಜ್ ಮಾಡ್ಕೋಬೋದು, ಅಂದರೆ ಜಾಸ್ತಿ ಮಾಡ್ಕೋಬೋದು ನೀವು. ಇನ್ ಕೇಸ್ ಫಸ್ಟ್ ಎಕ್ಸಾಮಲ್ಲಿ ಅಂದರೆ ಕಡಿಮೆ ಇರ್ತಾರೆ, ಸೆಕೆಂಡ್ ಎಕ್ಸಾಮಲ್ಲಿ ಮಾಡಿಕೊಂಡು ಅದನ್ನು ಕನ್ಸಿಡರ್ ಮಾಡ್ತಾರೆ. ಆಲ್ರೆಡಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದಾರೆ, KE ಅವರು ಅಕಾರ್ಡಿಂಗ್ ಟು ಸಾಫ್ಟ್ವೇರ್ ರೆಡಿ ಮಾಡ್ಕೋತ ಅಂತ ಹೇಳಿದ್ದಾರೆ. PU ಬೋರ್ಡ್ ಅವ್ರು ಮಾರ್ಕ್ಸ್ ಕಳಿಸ್ತಾರೆ, ಬೆಸ್ಟ್ ಆಫ್ 1 ಎಕ್ಸಾಮ್ 1 ಎಕ್ಸಾಮ್ 2 ಬೆಸ್ಟ್ ಆಫ್ ಯಾವ ಮಾರ್ಕ್ಸ್ ಬೆಸ್ಟ್ ಇರ್ತಲ್ಲ, ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ತಾರೆ, ಅದನ್ನ ಕನ್ಸಿಡರ್ ಮಾಡ್ತಾರೆ. CET ರ್ಯಾಂಕಿಂಗ್ಗೆ 50% ನಿಮಗೆಲ್ಲ ಗೊತ್ತಿರಲ್ವಾ, PCM 50%, ಈಗ ಏನು CET ಬಿದ್ದಿಲ್ಲ ಅದು 50%. ಓಕೆ, ಕನ್ಸಿಡರ್ ಮಾಡ್ತಾ ಅದು ನಿಮ್ಗೆ ಕ್ಲಾರಿಟಿ ಇರಲಿ. ಓಕೆ, ಸೊ ಅದಕ್ಕೋಸ್ಕರ CET ಕಾನ್ಸಂಟ್ರೇಷನ್ ಮಾಡಿ, ಯಾಕಂದರೆ ಅದು CET ನೆಕ್ಸ್ಟ್ ಎಕ್ಸಾಮ್ ಇರಲ್ಲ, ಅದೇ ಲಾಸ್ಟ್ ಒಂದೇ ಎಕ್ಸಾಮ್ ಇರ್ತದೆ ಕಾಂಪಿಟೇಟಿವ್, ಅದಕ್ಕೆ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ರಿಸಲ್ಟ್ ಯಾವಾಗ ಬಿಡ್ಬೋದು ಅಂತ ಕೇಳ್ತಾ ಇದ್ರು. ಈಗ ಫಸ್ಟ್ ಎಕ್ಸಾಮ್ದು ಅಂದರೆ PUC ಎಕ್ಸಾಮ್ 2ದು ರಿಸಲ್ಟ್ ಯಾವಾಗ ಬಿಡ್ಬೋದು ಅಂದರೆ ಕ್ವಿಕ್ಕಾಗಿ ಬಿಡ್ತಾರೆ, ಯಾಕಂದರೆ ಆಲ್ರೆಡಿ ಏನಂದರೆ ಕಡಿಮೆ ಜನ ಬರೀತಾರೆ ಎಕ್ಸಾಮ್ 2ನ. ರಿಸಲ್ಟು ಮೋಸ್ಟ್ ಪ್ರಾಬಬಲಿ ನಿಮಗೆ 20 to 25 ಒಳಗಡೆ, May 20 to 25 ಒಳಗಡೆ ಬಿಟ್ಬಿಡ್ತಾರೆ. ಯಾಕಂದರೆ ಈ ಸತಿ ನೋಡಿ ಬೇಗ ಬಿಟ್ಟರು. ಓಕೆ, ಆಲ್ಮೋಸ್ಟ್ 18 to 20 ಡೇಸಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದು ಭಾಳ ಜನ ಇದ್ದರು ಅವಾಗ, 7 lakh 8 lakh ಜನ ಬರ್ತಿದ್ದಾರೆ. ಈಗ ಎಕ್ಸಾಮ್ 2ನ ಕಡಿಮೆ ಜನ ಬರ್ತಾರೆ, ಅದಕ್ಕೋಸ್ಕರ ಬೇಗ ರಿಸಲ್ಟ್ ಬಿಡ್ತಾರೆ. ಓಕೆ, ಅದಾದಮೇಲೆ CETದು ಮಾಡಿಫೈ ಆಮೇಲೆ ಚೇಂಜ್ ಮಾಡ್ತಾರೆ. ಈಗ ಏನು May 20 ಅಲ್ಲ, ಅದು May 20ಗೆ ಬಿಡಲ್ಲ, ಯಾಕಂದರೆ ಇದು ಎಕ್ಸಾಮ್ ಬಿಟ್ಟ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಒಂದು 5 to 10 ಡೇಸ್ ಅಂತೂ ಬೇಕೇ ಬೇಕು. ಓಕೆ, ಅದನ್ನ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರಲ್ಲ, ಸೊ ಮೋಸ್ಟ್ ಪ್ರಾಬಬಲಿ ಜೂನ್ ಫಸ್ಟ್ ವೀಕಲ್ಲಿ KCT ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಓಕೆ, ಇದು ಯಾಕಂದರೆ ಈ PUC ಎಕ್ಸಾಮ್ 2 ರಿಸಲ್ಟ್ ಬಂದ ಮೇಲೆ ಅದು ಬರುತ್ತೆ. ಓಕೆ, ಅದು ಯಾಕಂದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈಗ ಎಕ್ಸಾಮ್ 2 ಪರ್ಟಿಕ್ಯುಲರ್ ಟಾರ್ಗೆಟ್ ಹಾಕೊಳ್ಳಿ. PCMಲ್ಲಿ ಯಾವುದಾದ್ರೂ ನಿಮ್ಗೆ ಕಡಿಮೆ ಇದ್ದರೆ, ಈಗ ನನ್ನ ಓದೋ ಟೈಮ್ ಇದೆ ಆ್ಯಕ್ಚುಲಿ, ಇನ್ನೂ ನಿಮಗೆ ನಿಮ್ಮ CET ಮುಗಿದ ಮೇಲೆ ಮತ್ತೆ 10 ಡೇಸ್ ಸಿಗುತ್ತೆ, 10 to 15 ಡೇಸ್ ಸಿಗುತ್ತೆ ನಿಮ್ಮ ಮ್ಯಾಥ್ಸ್ ಬರೀಬೇಕಾದ್ರೆ, ಫಿಸಿಕ್ಸಿಗೆಲ್ಲ, ಕೆಮಿಸ್ಟ್ರಿಗೆ. ಸೊ ಅದಕ್ಕೋಸ್ಕರ ಟಾರ್ಗೆಟ್ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕಡೆ ಈ ಫಸ್ಟ್ ಎಕ್ಸಾಮ್ಗಿಂತ ಜಾಸ್ತಿ ತೊಗೋಬೇಕು ಅನಿಸ್ತಂದರೆ ಎಕ್ಸಾಮ್ ಹಾಕಿ ಬರೀರಿ, ಬೆಸ್ಟ್ ಆಫ್ ಅಂತ ತೋತಾರೆ. ಇನ್ ಕೇಸ್ ಕಡಿಮೆ ಆದರೂ ಯಾವ್ದು ಬೆಸ್ಟ್ ಇಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಡೋಂಟ್ ಟೇಕ್ ಟೆನ್ಷನ್. ಓಕೆ, ಇದು ಕ್ಲಾರಿಟಿ CET ಬಗ್ಗೆ. ಓಕೆ, CET ಬಗ್ಗೆ ಮಾರ್ಕ್ಸ್ ಯಾವ್ದು, ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ. ಸೊ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್